ಪಿಂಕಿ, ಈಗ ಡೇರ್ ಆಯ್ತು, ಜೊತೆಗೊಂದು ಟ್ರೂತ್ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಕೇಳಲಾ? ದತ್ತಣ್ಣ ನಿನ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳು. ಅಮ್ಮ ಹೇಳ್ದ ಹಾಗೆ ನಾವು ಬಡ ಕುಟುಂಬದಿಂದನೇ ಬೆಳೆದು ಬಂದಿದ್ದು. ದತ್ತ ಅವರು ದೊಡ್ಡ ಮನೆತನದಿಂದ ಬೆಳೆದು ಬಂದಿರೋದು. ಅವ್ರ ಮನ್ಸು ಮಾಡಿದ್ರೆ ಶ್ರೀಮಂತರ ಮನೆ ಹುಡುಗಿನ ಇಲ್ಲ ಇನ್ನೂ ಸುಂದರವಾದ ಹುಡುಗಿನ ಮದುವೆ ಮಾಡ್ಕೋಬಹುದಾಗಿತ್ತು. ಆದ್ರೆ ಇವರು ನನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರು. ಒಂದು ದಿನನೂ ನನ್ನ ಮನ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿಲ್ಲ. ನನ್ನ ಹಳೆ ದಿನಗಳನ್ನೂ ನೆನಪಿಸಿಲ್ಲ. ತಪ್ಪು ಮಾಡಿದ್ರೆ ನನ್ನನ್ನ ಕ್ಷಮಿಸಿದ್ದಾರೆ, ಬೈದು ಬುದ್ಧಿ ಹೇಳಿದ್ದಾರೆ. ದತ್ತ ಅವರೇ ನನಗೆಲ್ಲ, ಅವರೇ ನನ್ನ ಜೀವನ. ದತ್ತಣ್ಣ ಹೇಳಕ್ ಬನ್ನಿ, ಸಾಕು. ಆಟ ಸಕ್ಕದಾಗಿ ಬರ್ತಿದೆ. ನೆಕ್ಸ್ಟ್ ಯಾರು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಅದನ್ನ ನಾನ್ ಹೇಳ್ತೀನಿ. ಇಷ್ಟೊತ್ತು ನೀನ್ ಪ್ರೋಗ್ರಾಮ್ನ ನಡೆಸ್ಕೊಂಡು ಹೋಗ್ತಿದ್ದೆ, ಈಗ ಅದನ್ನ ನಾನ್ ಕಂಟಿನ್ಯೂ ಮಾಡ್ತೀನಿ. ಅದೆಲ್ಲ ಆಗಲ್ಲ, ನಾನ್ ಶುರು ಮಾಡಿದ್ದು ನಾನೇ ಕಂಟಿನ್ಯೂ. ಅದೆಲ್ಲ ಇಲ್ಲ. ಈಗ ನಾನ್ ಪ್ರಶ್ನೆ ಕೇಳ್ತೀನಿ, ನೀನ್ ಉತ್ತರ ಕೊಡ್ಬೇಕು. ಸೆಲೆಕ್ಟ್ ಮಾಡ್ಕೋ. ಟ್ರೂತಾ ಇಲ್ಲ ಡೇರಾ? ಡೇರ್ ಸೆಲೆಕ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಟ್ರೂತ್ ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ ಡೇರ್ ಸೆಲೆಕ್ಟ್ ಮಾಡ್ಕೊಳ್ಳೋ ಆಗಿಲ್ಲ? ಯಾಕಂದ್ರೆ ನೀನ್ ಕೊಟ್ಟಿದ್ದ ಟಾಸ್ಕ್ಗೆ ನಾನು ರಿವೆಂಜ್ ತಗೊಳ್ಳೋದಿಕ್ಕೆ ಲಕ್ಕಿ ಅವ್ರು ಇಲ್ವಲ್ಲ, ಅದಕ್ಕೆ ಟ್ರೂತೇ ಸೆಲೆಕ್ಟ್ ಮಾಡ್ಕೋಬೇಕು. ಸರಿ ಆಯ್ತು, ಕೇಳೋದೇನ್ ಕೇಳ್ತೀಯ? ರೆಡಿನಾ? ಲಕ್ಕಿ ಅವರು ನಿನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್? ಅವ್ರಿಲ್ಲ ಅಂದಿದ್ರೆ ನಿನ್ ಜೀವನ ಹೇಗಿರ್ತಿತ್ತು? ಲಕ್ಕಿ ಅವರು ನನಗೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್. ಅವ್ರು ನನಗೆ ಕೊಟ್ಟಿರೋ ಪ್ರೀತಿ ಬಗ್ಗೆ ಮಾತುಗಳಲ್ಲಿ ಹೇಳೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಪಿಂಕಿ ಥರಾನೇ ನಾನು ಬಡ ಕುಟುಂಬದಿಂದಾನೇ ಬಂದವಳು. ಹುಡುಗಿರು ನೋಡಕ್ ಚೆನ್ನಾಗಿದ್ದು ಬಡ ಕುಟುಂಬದಿಂದ ಇದ್ರೆ ಅವ್ರಿಗೆ ಒಳ್ಳೆ ಹುಡುಗ ಸಿಕ್ಬಿಡ್ತಾನೆ. ಆದ್ರೆ ನನ್ನ ಕತೆ ಹಾಗಿರ್ಲಿಲ್ಲ. ಪ್ರತಿ ಸಲ ಕನ್ನಡಿಲಿ ನನ್ನ ಮುಖ ನಾನು ನೋಡ್ಕೊಂಡಾಗ ಯಾವಾಗ್ಲೂ ನನ್ನ ಮನ್ಸು ನಂಗೆ ಹೇಳ್ತಿತ್ತು, ಮದುವೆ ಆಗೋ ಆಸೆನೇ ಬಿಟ್ಬಿಡು, ನಿನಗಿದೆಲ್ಲ ಸರಿ ಹೊಂದೋದಿಲ್ಲ, ಅದು ಬಿಟ್ಟು ಎಲ್ಲಾದ್ರೂ ಕೆಲಸ ಗಿಟ್ಟಿಸ್ಕೊಂಡು ಮನೇಲಿರೋ ಕಷ್ಟಕ್ಕೊಂದು ದಾರಿ ಹುಡುಕು ಅಂತ. ಬಡವರ ಮನೆ ಹೆಣ್ಮಕ್ಳಿಗೆ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಅದರಲ್ಲೂ ನನಗೆ ಯಾವ ಗಂಡು ಸಿಗ್ತಾನೆ ಹೇಳಿ? ಅದಕ್ಕೆ ಮದುವೆ ಆಗೋ ಆಸೆ ಬಿಟ್ಟೇ ಬಿಟ್ಟಿದ್ದೆ. ಲಕ್ಕಿ ಈ ಹೆಸರು ಕೇಳಿದ್ರೇನೆ ನಂಗೆ ಮೈ ಜುಮ್ ಅನ್ನತ್ತೆ. ಮೊದಲನೇ ಸತಿ ಅವ್ರನ್ನ ನೋಡ್ದಾಗ್ಲೇ ಅನ್ಕೊಂಡಿದ್ದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ, ಕಬಡ್ಡಿಲಿ ಎಷ್ಟು ಸಾಧನೆ ಮಾಡಿದ್ದಾರೆ, ಇಂಥ ಹುಡುಗ ಯಾರಿಗಾದ್ರೂ ಸಿಕ್ಕಿದ್ರೆ ಆ ಹುಡುಗಿ ಎಷ್ಟು ಪುಣ್ಯ ಮಾಡಿರ್ತಾಳೆ ಅಂತ. ಆದ್ರೆ ಅದೃಷ್ಟವಂತೆ ನಾನೇ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿಲ್ಲ ನಾನು. ಅಮ್ಮ ನಂಗೆ ಪ್ರತಿ ಸಲ ನಿಂಗೊಂದು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ, ನಿನ್ ಜೀವನದಲ್ಲಿ ಖುಷಿಯಾಗಿರ್ತೀಯ ಅಂದಾಗೆಲ್ಲ ನಾನು ಅಮ್ಮಂಗೆ ಹೇಳ್ತಿದ್ದೆ, ನನಗೆ ಯಾರಮ್ಮ ಗಂಡು ಕೊಡ್ತಾರೆ ಅಂತ. ಅಮ್ಮಂಗೆ ಗೇಲಿ ಮಾಡ್ತಿದ್ದೆ, ನನ್ನ ಮದ್ವೆಗೆ ಏನಾದ್ರೂ ದುಡ್ಡು ಕೂಡಿಟ್ಟಿದ್ರೆ ಅದನ್ನೆಲ್ಲ ನನಗೆ ಕೊಡು, ತಗೊಂಡೋಗಿ ಏನಾದ್ರೂ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿಬಿಟ್ಟು ಮನೆ ಕಷ್ಟ ಪರಿಹಾರ ಮಾಡ್ತೀನಿ ಅಂತ. ಆದ್ರೆ ಜೀವನದಲ್ಲಿ ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಸಿಕ್ತು. ದೇವ್ರ ನನ್ನ ಪಾಲಿಗೆ ಬೇರೆ ಏನೋ ಬರ್ದಿದ್ದ. ಒಂದು ಸುಂದರವಾಗಿರೋ ಹುಡುಗಿನ ಒಂದು ಸುಂದರವಾಗಿರೋ ಹುಡುಗ ಮದ್ವೆ ಆದ್ರೆ ಅದೇನು ದೊಡ್ಡ ವಿಷಯ ಅನ್ಸಲ್ಲ. ಆದ್ರೆ ನನ್ನ ಲಕ್ಕಿಯವ್ರ ಮಧ್ಯೆ ಭೂಮಿ ಆಕಾಶದಂತರ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ರು, ಮಗಳೇ ನಿನಗೆ ರಾಜ್ಕುಮಾರ್ನಂತ ಗಂಡು ಹುಡುಕ್ ತರ್ತೀನಿ ಅಂತ.
ಆದರೆ ಅಪ್ಪನ ಜೊತೆಗೆ ಅವ್ರ ಮಾತುಗಳು ಹೊರಟೋಯ್ತು ಅಂತ ಮದುವೆ ಆಸೆ ಬಿಟ್ಟೇ ಬಿಟ್ಟಿದ್ದೆ. ಕೊನೆಗೂ ಅಪ್ಪನ ಮಾತು ಸುಳ್ಳಾಗ್ಲಿಲ್ಲ. ರಾಜ್ಕುಮಾರ್ನಂತ ಗಂಡನೇ ಸಿಕ್ತ. ನನಗೂ ಲಕ್ಕಿಯವ್ರಿಗೂ ಮದುವೆ ಆಗಿದ್ದ ಕ್ಷಣಗಳಿದೆಯಲ್ಲ, ನನ್ನ ಜೀವನದಲ್ಲೇ ಮೋಸ್ಟ್ ಬ್ಯೂಟಿಫುಲ್ ಕ್ಷಣಗಳು. ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಲಕ್ಕಿಯವ್ರಿಗೆ ನನಗಿಂತ ಎಷ್ಟೋ ಚೆನ್ನಾಗಿರೋ ಹುಡುಗಿನೇ ಸಿಕ್ತಿದ್ಲು. ಆದರೆ ಅವ್ರು ನನ್ನನ್ನು ಮದುವೆ ಆಗೋ ಹಾಗಾಯ್ತು. ಇಂಥ ಒಳ್ಳೆ ಗಂಡ, ಇಷ್ಟ ಒಳ್ಳೆ ಮನೆ, ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಮನೆಯವರು, ಇಷ್ಟು ಪ್ರೀತಿ ವಿಶ್ವಾಸ ನನಗೆ ಸಿಕ್ತು. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ನಾನು. ಯಾವಾಗಲೂ ಈ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಲಕ್ಕಿಯವರೇ, ಏನು ನೋಡ್ತಾ ನಿಂತ್ಕೊಳ್ತೀರಾ? ಹಾರ ತಗೊಳ್ಳಿ. ಹಾರ ಬದಲಾಯಿಸ್ಕೊಳ್ಳಿ. ಅಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ಲು. ಆದರೆ ಅಷ್ಟೇ ಪ್ರೀತಿ ನನ್ನ ಗಂಡನ ಮನೆಯಲ್ಲಿ ಸುಮತಿ ಅಮ್ಮನಿಂದ ಸಿಕ್ತು. ಥ್ಯಾಂಕ್ಸ್ ಅಮ್ಮ, ಯಾವಾಗಲೂ ನನ್ನ ಜೊತೆಗಿದ್ದು ನನ್ನ ನಿಮ್ಮ ಮಗಳ ಥರ ನೋಡ್ಕೊಂಡಿದ್ದಕ್ಕೆ. ಸಾಕು ಸುಮ್ಮನೆ. ನಿನ್ನಂಥ ಸೊಸೆ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಎಷ್ಟು ಕಾಟ ಕೊಟ್ಟಿದ್ದೀನಿ ಕಣೆ ನಾನು ನಿನಗೆ. ಅದನ್ನೆಲ್ಲ ಮನ್ಸಿಗೆ ಹಚ್ಕೊಳ್ದೆ ನನ್ನನ್ನು ಎಷ್ಟು ಪ್ರೀತಿಯಿಂದ ಮಮಕಾರದಿಂದ ನೋಡ್ಕೊಂಡಿದ್ಯಾ. ನಿಜಕ್ಕೂ ಗೀತಾ ಅಂತ ಮಗಳನ್ನ ಹೆತ್ತಿದ್ದಕ್ಕೆ, ನಮ್ಮನೆ ಸೊಸೆಯಾಗಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗಿರ್ಷಕ್ಕ. ಸಾಕು ಸುಮತಿ, ಯಾವಾಗಲೂ ಈ ಮಾತನ್ನೇ ಹೇಳ್ತಾ ಇರಬೇಡ. ನಿಜವಾಗ್ಲೂ ನಾನು ನನ್ನ ಮಗಳು ಇಬ್ಬರು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಗಂಡನ ಕಳ್ಕೊಂಡು ಯಾರ ಆಸರೆನೂ ಇದ್ದೆ ನಾ
ತಾಯಿ ಕಡೆ, ನನಗಿಂತ ಒಳ್ಳೆ ಪ್ರೀತಿನ ನೀನು ಅವಳಕ್ಕೆ ಕೊಟ್ಟಿದ್ಯಾ. ಇಲ್ಲ ಗಿರ್ಜಕ್ಕ, ಈತ ನನ್ನನ್ನ ಸ್ವಂತ ತಾಯಿ ತರ ನೋಡ್ಕೊಂಡಿದ್ದಾಳೆ. ನಾನು ಯಾವತ್ತೂ ಅವಳಿಗೆ ಚಿರರು. शतमानं भवति शताय पुरुष शतेन्द्रिय आयुर्देवेन्द्रिये प्रतिष्ठते दीर्घमायुः। ಹಲೋ ಹಲೋ ಹಲೋ, ಇನ್ನೂ ಆಟ ಮುಗ್ದಿಲ್ಲ. ಎಲ್ರಿಗೂ ನಮ್ ಗುಂಡಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಇದ್ಲು. ಈಗ ನಾನು ಅವಳನ್ನ ಪ್ರಶ್ನೆ ಕೇಳ್ತೀನಿ, ಓಕೆನಾ? ನೋಡಮ್ಮ, ಪಿಂಕಿ ಹೇಳ್ದಾಗೆ ನಾನು ಡೇರ್ ಮಾಡಲ್ಲ ಅಂತ ನೀನ್ ಹೇಳ್ಬಾರ್ದು, ಆಯ್ತಾ? ನನ್ ಪ್ರಶ್ನೆ ಏನು ಅಂದ್ರೆ, ನೀನ್ ಯಾವತ್ತಾದ್ರೂ ಲಕ್ಕಿಗೆ ಎಲ್ಲರ ಮುಂದೆ ಐ ಲವ್ ಯು ಅಂತ ಹೇಳಿದ್ಯಾ? ಎಲ್ರ ಮುಂದೆ ಯಾಕೆ ಹೇಳ್ಬೇಕು? ಇದೊಳ್ಳೆ ಕಥೆ ಆಯ್ತಲ್ಲ. ಎಲ್ಲರ ಮುಂದೆ ತಾಳಿ ಕಟ್ಸ್ಕೊಳಕ್ಕಾಗತ್ತೆ, ಐ ಲವ್ ಯು ಅಂತ ಹೇಳಕ್ಕಾಗಲ್ವಾ? ಆಗಲ್ಲ ಅದಕ್ಕೆ. ಅದೆಲ್ಲ ಗೊತ್ತಿಲ್ಲ. ಹೇಳೆ ಪಿಂಕಿ, ಹೇಳ್ಬೇಕು ಹೇಳ್ಬೇಕು. ಈಗೇನೆ ಅವಳು ಲಕ್ಕಿಗೆ ಐ ಲವ್ ಯು ಅಂತ ಹೇಳ್ಬೇಕು ತಾನೆ? ಗೀತಾ, ನಂಗೊಂದು ಐ ಲವ್ ಯು ಹೇಳ್ಬಿಡೆ. ಅಮ್ಮ, ಲಕ್ಕಿ ಅವರು ಇಲ್ಲಿಲ್ವಲ್ಲ, ಅವ್ರು ಬಂದ ತಕ್ಷಣ ಹೇಳ್ತೀನಿ. ಫೋನ್ ಮಾಡಿ ಹೇಳ್ಬಹುದು ತಾನೆ? ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಅದೆಲ್ಲ ಕತೆ ಹೇಳೋಗಿಲ್ಲ, ಫೋನ್ ಮಾಡ್ಬಿಟ್ಟು ಹೇಳಿ. ಅಲ್ಲ, ಅವ್ರು ಮೀಟಿಂಗ್ ಅಲ್ಲಿ ಇರ್ತಾರೆ. ಈ ಕತೆಗಳು ಕೇಳಿದೀವಿ ತುಂಬಾ, ಫೋನ್ ಮಾಡಿ. ಸರಿ, ಆಯ್ತು. ಹಲೋ ಗೀತಾ, ಹೇಗಿದ್ದೀರಾ ಲಕ್ಕಿ ಅವರೇ? ಹೋದ್ ಕೆಲ್ಸ ಆಯ್ತಾ? ಏನು ತೊಂದರೆ ಆಗ್ಲಿಲ್ಲ ತಾನೆ? ಇಲ್ಲ. ಗುಂಡಮ್ಮ, ನಾನ್ ಫೋನ್ ಮಾಡಕ್ ಹೇಳಿದ್ದು ಯೋಗಕ್ಷೇಮ ವಿಚಾರ್ಸಕ್ಕಲ್ಲಮ್ಮ, ಐ ಲವ್ ಯು ಹೇಳಕ್ಕೆ. ಹೇಳು ಹೇಳು. ಯಾರೋ ಏನೋ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ತುಂಬಾ ಜನ ಸೇರಿದಾರಲ್ವಾ, ಮಾತಾಡ್ತಾ ಇದಾರೆ. ನಿಮ್ಗೆ ಹೋದ್ ಕೆಲ್ಸ ಆಯ್ತಾ? ಈ ಸಲ ವೆಡ್ಡಿಂಗ್ ಆನಿವರ್ಸರಿ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಅಲ್ವಾ? ಹೌದು. ಇವತ್ತೇ ಕೆಲಸ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಗೀತಾ. ಐಮ್ ಸಾರಿ. ಅದೆಲ್ಲ ಯಾಕೆ ಲಕ್ಕಿ ಅವರೇ, ಬಿಡಿ. ಸುಮ್ನೆ ಸಾರಿ ಕೇಳ್ಬೇಡಿ. ನಮ್ಮ ಮದ್ವೆ ಆಗಿ 3 ವರ್ಷ ಆಗೋಯ್ತು, ಗೊತ್ತೇ ಆಗ್ಲಿಲ್ಲ. ನಮ್ಮ ಸ್ಪೀಕರ್ ಆನ್ ಮಾಡಿ ಮಾತಾಡೆ. ಸರಿ. ಹೌದು, ಅಲ್ಲಿ ಯಾರ್ಯಾರಿದ್ದಾರೆ? ಎಲ್ರೂ ಇದ್ದಾರೆ. ಫೋನ್ ಮಾಡು ಅಂತ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿದೆ. ಇವತ್ತು ನಾನು ಅಲ್ಲಿ ಇರಬೇಕಿತ್ತು. ನನ್ನ ಪರವಾಗಿ ಎಲ್ರಿಗೂ ಸಾರಿ ಕೇಳ್ಬಿಡು. ಥ್ಯಾಂಕ್ ಯು. ಆಕ್ಚುಲಿ ಇಲ್ಲಿ ಎಲ್ರೂ ಸೇರಿದೀವಿ, ಕೂತ್ಕೊಂಡು ಟ್ರೂತ್ ಆರ್ ಡೇರ್ ಆಡ್ತಿದ್ವಿ. ತುಂಬಾ ಖುಷಿ ಆಗ್ತಿದೆ ಗೊತ್ತಾ. ಆದ್ರೆ ಒಂದೇ ಬೇಜಾರ್ ಏನ್ ಗೊತ್ತಾ, ನೀವ್ ನಮ್ಮೆಲ್ರ ಜೊತೆ ಇಲ್ಲ ಅನ್ನೋದು. ನೀವ್ ನಮ್ ಜೊತೆಗಿದ್ದಿದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಕೂಡ ಹೇಳೋದಿತ್ತು. ಹೇಳು. ಫೋನಲ್ಲೆಲ್ಲ ಹೇಳಕ್ ಆಗಲ್ಲ,
ನೀವು ಇಲ್ಲಿಗೆ ಬನ್ನಿ. ಸರಿ, ಬಂದಮೇಲೆ ಹೇಳು. ಸರಿ ಆಯ್ತು. ಏ ನಾನು ಹೇಳಿದ್ದೀನಿ ಹೇಳೆ. ಲಕ್ಕಿಯವ್ರೆ ಒಂದ್ ನಿಮಿಷ. ಅದು ಹೇಳೆ ಪರವಾಗಿಲ್ಲ. ಹೇಳೆ ಗುಂಡಮ್ಮ. ಹೇಳೆ. ಅಯ್ಯೋ ಅದೇನು ಅಂತ ಹೇಳ್ಬಿಡೆ ಬೇಗ. ಹೇಳೆ ಗುಂಡಮ್ಮ. ಲಕ್ಕಿಯವ್ರೆ ಈ ಮಂಗಳತ್ಗೆ ಸುಮ್ಮನಿರಕ್ಕಾಗದೆ ನಂಗೊಂದು ಡೇರ್ ಕೊಟ್ಟಿದ್ದಾರೆ. ಅದೇನಂದ್ರೆ ಯಪ್ಪ, ಐ ಲವ್ ಯು. ಹಿಂಗೆಲ್ಲ ಆಗಲ್ಲ, ಜೋರಾಗಿ ಹೇಳು. ಐ ಲವ್ ಯು. ಲವ್ ಯು. ಲವ್ ಯು. I love you, Lucky. I love you, Lucky. I love you, Lucky. ನಿದ್ದೆ ಮಾಡಿದ್ದೀರಾ ಅಂತ ಅನ್ಸುತ್ತೆ. No, I was actually dreaming about our future. You know what? ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಇವತ್ತು I just can't express. I love you. I love you so much. ನಾನು ನನ್ನ ಲೈಫಲ್ಲಿ ವೆರಿ ರೇರ್ ಸಿಚುವೇಶನ್ಸಲ್ಲಿ ತುಂಬ ಖುಷಿಯಾಗಿರ್ತೀನಿ. ಆದರೆ ನೀವು ಬಂದಮೇಲೆ ಯಾವಾಗಲೂ ಖುಷಿಯಾಗಿದ್ದೀನಿ. ನಾನು ಸಿಗೋಕ್ಕೂ ಮುಂಚೆ ನೀವು ತುಂಬ ಖುಷಿಯಾಗಿದ್ದೀರಿ. ನೋಡೋರ್ಗೆ ಹಾಗೆ ಕಾಣಿಸ್ತಿತ್ತು ಅಷ್ಟೇ, ಬಟ್ ನಾನು ಇದ್ದಿದ್ದೇ ಬೇರೆ ಥರ. ನನ್ನ ಹತ್ರ ಸ್ಟೇಟಸ್, ನೇಮ್, ಫೇಮ್ ಎಲ್ಲ ಇತ್ತು. ಆದರೂ ಏನೋ ಮಿಸ್ಸಿಂಗ್ ಇತ್ತು ಲೈಫಲ್ಲಿ. ಮೈ ಲೈಫ್ ಇಸ್ ಟು ಬೋರಿಂಗ್. ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಅನ್ನಿಸ್ತಿತ್ತು. ಯು ಕೇಮ್ ಇನ್ ಟು ಮೈ ಲೈಫ್ ಆ್ಯಂಡ್ ಅಕ್ಸೆಪ್ಟೆಡ್ ಮೀ ದ ವೇ ಐ ಆ್ಯಮ್. ಸೊ ನೀವೇ ನನಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಯು ಆರ್ ಗಾಡ್ಸ್ ಗಿಫ್ಟ್ ಟು ಮೀ. ದೇವ್ರು ಕೊಟ್ಟಿದ್ದು ತುಂಬ ದಿನ ಜೊತೆಲಿ ಇರಲ್ಲ ಅನ್ಸುತ್ತೆ. ತುಂಬ ಖುಷಿಯಾಗಿದ್ದೀನಿ. ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ? ನಾನು ಹೇಳಿದ್ದು ದೇವರು ಅಂತ ಸಿಚುವೇಶನ್ ತಂದ್ರಿ ಅಂತ. ನಾನು ಆ ಥರ ಸಿಚುವೇಶನ್ನ ಯೋಚನೆ ಕೂಡ ಮಾಡೋದಿಲ್ಲ. ಇನ್ ಕೇಸ್ ಆ ಥರ ಏನಾದರೂ ಆದರೆ ನಾನು ಆ ದೇವ್ರನ್ನೂ ಕ್ಷಮಿಸೋದಿಲ್ಲ, ಅಲ್ಲೇ ಸತ್ತೋಗ್ಬಿಡ್ತೀನಿ. ನೋಡಿ, ನಿಮ್ಮ ಕಬಡ್ಡಿ ಟೂರ್ನಮೆಂಟ್ ಮುಗಿಯೋವರೆಗೂ ನನ್ನಿಂದ ನಿಮಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಮುಂಚೆ ಥರ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಮೀಟ್ ಮಾಡಿ ಅಂತ ಡಿಸ್ಟರ್ಬ್ ಮಾಡೋದು, ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಯು ಕಾನ್ಸಂಟ್ರೇಟ್ ಆನ್ ಯೋರ್ ಮ್ಯಾಚ್. ಅಪಾರ್ಟ್ ಫ್ರಮ್ ಬೀಯಿಂಗ್ ಅ ಹೀರೋಯಿನ್, ನಿಮ್ಮ ವೈಫಾಗಿ ಹೇಗಿರಬೇಕು ಅಂತ ನಾನು ಇನ್ಮೇಲೆ ಕಲ್ತ್ಕೋತೀನಿ. ನಿಮಗೆ ನನ್ನಲ್ಲಿ ಏನೇ ಚೇಂಜಸ್ ಬೇಕಿದ್ರೂ ಹೇಳಿ, ನಾನು ಚೇಂಜ್ ಆಗ್ತೀನಿ ಅಕಾರ್ಡಿಂಗ್ಲಿ. ನಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರಬೇಕು. ನನಗೆ ತುಂಬ ಡ್ರೀಮ್ಸ್ ಇದೆ, ಅದೆಲ್ಲ ಆಗಬೇಕು. ಕನ್ಸು ಕಾಣೋದೇ ಜೀವನ ಅಲ್ಲ, ಲೈಫ್ ಬೇರೆನೇ ಇದೆ. ನೋ ಮ್ಯಾಟರ್ ವಾಟ್, ನೀವು ನನ್ನ ಜೊತೆ ಇರಬೇಕು, ಅಷ್ಟೇ ಸಾಕು ನನಗೆ. ಬನ್ನಿ ಮನೆಗೆ ಹೋಗೋಣ. ಇಲ್ಲ, ನಾನು ನಮ್ಮನೆಗೆ ಹೋಗಬೇಕಿತ್ತು. ಹಾಗೆಲ್ಲ ಡೈರೆಕ್ಟಾಗಿ ಹೋಗೋ ಹಾಗಿಲ್ಲ. ಫಸ್ಟ್ ನಮ್ಮನೆಗೆ ಹೋಗೋಣ, ದೆನ್ ವಿಲ್ ಡಿಸೈಡ್. ಬನ್ನಿ. ಲಕ್ಕಿ ಅವರೇ, ಅದೆಂಥ ಒಳ್ಳೆ ಗಳಿಗೆಲಿ ನೀವು ನಮಗೆ ಪರಿಚಯ ಆದರು. ಆವತ್ತಿಂದ ನಮಗೆ ಧೈರ್ಯ ಬಂದಂಗೆ ಆಗಿದೆ. ನಾವು ಕಷ್ಟದಲ್ಲಿದ್ದಾಗ ನಮಗೆ ಹೆಲ್ಪ್ ಮಾಡಿದ್ದೀರಾ. ನಮ್ಮ ಒಂದು ಕರೆದ ತಕ್ಷಣ ಬಂದಿದ್ದೀರಾ, ಅದನ್ನೇ ಹೇಳೋದು ಪ್ರೀತಿ ಅಂತ. ನೀವಿಬ್ಬರು ಆಸ್ತಿ ಅಂತಸ್ತು ನೋಡಿ ಇಷ್ಟಪಟ್ಟಿಲ್ಲ. ನಿಮ್ಮಿಬ್ರದ್ದು ಗಟ್ಟಿ ಸಂಬಂಧ. ನಿಮ್ಮಿಬ್ರನ್ನ ಯಾರಿಂದನೂ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲಕ್ಕಿ, ನಾನು ತುಂಬ ಎಮೋಷ್ನಲ್. ನನ್ನಿಂದ ಏನಾದರೂ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಈಗ ಯಾಕದಲ್ಲ? ಕೇಳಿ ಬಿಡಪ್ಪ. ಹಾಗೆ ಕೇಳಿದ್ರೇನೆ ನಿಮಗೆ ಅವಳ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗೋದು. ನಿಮ್ಮ ಕೋಪನೂ ಕಮ್ಮಿ ಆಗೋದು.
ಯಾಕೆ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ? ಹೇಳ್ದೆ ಕೇಳ್ದೆ ಎಂಗೇಜ್ಮೆಂಟ್ ಮಾಡಿದ್ವಲ್ಲ ಅದಕ್ಕೆ. ಲಕ್ಕಿ ಅವರೇ, ನೀವು ಇದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಈ ಮನೇಲಿ ನೀವು ಒಬ್ರು. ನೀವು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು, ಏನೇ ಬೇಕಾದರೂ ಸಂಕೋಚ ಪಡೆದ ಕೇಳ್ಬೋದು. ನೀನು ಅಷ್ಟೇ ಲಕ್ಕಿ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು.